ಗೂಬೆ ಎಲ್ಲ ದರಿದ್ರ ಅಂತಾರೆ. ಇದನ್ನ ಇಟ್ಟು ನೋಡಿ ನಿಮ್ಮ ಮನೇಲಿ ಹೆಂಗೆ ಲಕ್ಷ್ಮಿ ಕುಲಾಯಿಸುತ್ತೆ ಅಂತ ನೋಡ್ಬೋದು ನೀವು. ಓಪನಬಲ್ ಇದು ನೋಡಿ, ಒಂದು ಎಷ್ಟು ಲಕ್ಸುರಿ ಬೇಕೋ ಅಷ್ಟು ಲಕ್ಸುರಿ ಇದೆ ಇದರಲ್ಲಿ. ಸಾಸರ್ ಜೊತೆ ಬರುತ್ತೆ ಇದು. ಕ್ಲಾಕ್ಸ್ ಆಗಿರ್ಬೋದು, ತುಂಬ ಸೂಪರಾಗಿ ಕಾಣಿಸುತ್ತೆ. ಇಲ್ಲಿ ಏನೇ ಆಗಲಿ ಯಾವುದೇ ಆಗಲಿ ನೀವು ಪಿಕ್ ತಂದರೆ ಸಾಕು, ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ಹಾಯ್ ಫ್ರೆಂಡ್ಸ್, ನಾವಿವತ್ತು ಬಂದಿರೋದು ಕಳಶ್ ಫರ್ನಿಚರ್ಸ್ ಅಂತ. ಇದು ಲೊಕೇಟ್ ಆಗಿರೋದು ಬಂದು ಉತ್ರಳ್ಳಿ ಮೈನ್ ರೋಡ್, ಆರ್ ಆರ್ ನಗರ್ ಹತ್ರ. ಸೊ ನೀವು ಆರ್ ಆರ್ ನಗರಿಂದ ಏನು ಉತ್ರಳ್ಳಿಗೆ ಹೋಗೋ ವೇಯಲ್ಲಿ ಪಟಾಲಮ್ಮ ದೇವಸ್ಥಾನ ಅಂತ ಬರುತ್ತೆ, ಅಲ್ಲಿ ಅಂಗಡಿನ ನೋಡ್ಬೋದು. ಇಲ್ಲಿ ನೀವು ಆರ್ಟಿ ಕ್ರಾಫ್ಟ್ಸ್ ಆಗಿರ್ಬೋದು, ಆಮೇಲೆ ಮನೆಗೆ ಇಂಟೀರಿಯರ್ಸ್ ನೋಡ್ತಿದ್ರೆ, ಆ್ಯಂಡ್ ಇವನ್ ಸೋಫಾಸ್, ಡೈನಿಂಗ್ ಟೇಬಲ್ಸ್, ಕಾಟ್ ಆ್ಯಂಡ್ ಇವನ್ ಮೋರ್ ದ ಬೆಟರ್ ಲಕ್ಸುರಿ ಫಾರ್ ಯುವರ್ ಹೋಮ್ಸ್ ಏನಾದ್ರು ನೋಡ್ತಿದ್ರೆ ನೀವು ಇಲ್ಲಿ ಸಿಗುತ್ತೆ ನಿಮಗೆ. ಸೊ ನೋಡ್ಬೋದು ನೀವು, ಸೋಫಾ ಸೆಟ್ಸ್ ಇದ್ದಾವೆ ಇಲ್ಲಿ. ಆ್ಯಂಡ್ ತುಂಬ ಪ್ರೀಮಿಯಮ್ ಆ್ಯಂಡ್ ಡ್ಯೂರಬಿಲಿಟಿ ಇರೋ ಲೆದರ್ಸ್ಗಳು ಇದು. ನೋಡ್ಬೋದು ನೀವು, ಎಲ್ಲ ಆಕ್ರಿಲಿಕ್ ಮೆಟೀರಿಯಲಲ್ಲೇ ಮಾಡಿರೋದು. ಆ್ಯಂಡ್ ಎವ್ರಿ ಫರ್ನಿಚರ್ ಇಸ್ ಮೇಡ್ ಅಪ್ ಆಫ್ ಟೀಕ್ ವುಡ್ ಆ್ಯಂಡ್ ಆಕ್ರಿಲಿಕ್ ಲೆದರ್. ಈ ಥರ ಕ್ಲಾಕ್ಸ್ ಏನಿದೆ, ತುಂಬ ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ವಿ ಯಾರಾದರೂ ಮನೇಲಿ. ಸೊ ಈ ಥರ ಕ್ಲಾಕ್ಸ್ ಕೂಡ ಅವೈಲೇಬಲ್ ಇರುತ್ತೆ ನಿಮಗೆ. ಆ್ಯಂಡ್ ಈ ಸೋಫಾಗಳು ನೋಡ್ಬೋದು ನೀವು, ಆಕ್ರಿಲಿಕ್ ಮೆಟೀರಿಯಲ್. ಆ್ಯಂಡ್ ಇದು ಕಲರ್ ಗ್ರೇಡಿಂಗ್ ನೋಡ್ಬೋದು ನೀವು, ಲೀವ್ ಗ್ರೀನ್ ವಿತ್ ತುಂಬ ಡಾರ್ಕ್ ಗ್ರೀನ್ ಕಾಂಬಿನೇಷನಲ್ಲಿ ಬರುತ್ತೆ ಇದು. ಸೊ ಇವರ ಶಾಪ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 10:30 ನೈಟ್ 8:30ವರೆಗೂ ಇರುತ್ತೆ. ಆ್ಯಂಡ್ ದೇ ಆರ್ ಓಪನ್ ಎವ್ರಿ ಸಿಂಗಲ್ ಡೇ. ಡೈನಿಂಗ್ ಟೇಬಲ್ ಏನಾದ್ರು ನೋಡ್ತಿದ್ರೆ ನೋಡಿ, ವೈಟ್ ಕಲರ್ಲಿರೋ ನಿಮಗೆ ಆಕ್ರಿಲಿಕ್ ಲೆದರ್ ಹಾಗೂ ಆನೆಕ್ಸ್ ಮಾರ್ಬಲಲ್ಲಿ ಮಾಡಿರೋವಂಥದ್ದು. ಇದು ಇಂಡೋನೇಷ್ಯಾದಿಂದ ಇಂಪೋರ್ಟ್ ಆಗಿರೋದು. ಸೊ ನೋಡಿ, ನೀವು ಪ್ರೀಮಿಯಂ ಲುಕ್ಕಲ್ಲಿ ಒಂದು ಡೈನಿಂಗ್ ಟೇಬಲ್ ನೋಡ್ತಿದ್ರೆ ಮನೆಗೆ ಅಂದರೆ ಇದನ್ನು ತೊಗೊಂಡು ಹೋಗ್ಬೋದು. ತುಂಬ ರಾಯಲ್ ಲಕ್ಸುರಿ ಫೀಲ್ ಕೊಡುತ್ತೆ ನಿಮ್ಮ ಮನೆಗೆ. ನೋಡ್ಬೋದು ನೀವು. ಸೊ ಇದು ಬಂದು ಯುರೋಪಿಯನ್ ಸ್ಟೈಲ್ ಟೀ ಟ್ರೇ. ಸೊ ನೀವು ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಓಪನ್ ಇರುತ್ತೆ. ಸೊ ಇದನ್ನು ಸಾಸರ್ ಥರ ಯೂಸ್ ಮಾಡ್ಬೋದು ನೀವು. ಆ್ಯಂಡ್ ಇಲ್ಲಿ ನೋಡಿದ್ರೆ ನಿಮಗೆ ಡ್ರಾಯರ್ ಸೆಟಪ್ ಕೂಡ ಇದೆ, ಸ್ಟೋರಿಂಗ್ ಆಗಿ ಕೂಡ ಯೂಸ್ ಮಾಡ್ಬೋದು, ದೇವ್ರ ಮನೆ ಪಕ್ಕದಲ್ಲಿ ಕೂಡ ಯೂಸ್ ಮಾಡ್ಬೋದು. ತುಂಬ ಒಂದು ಪ್ರೀಮಿಯಂ ಲುಕ್, ಲಕ್ಸುರಿ ಲುಕ್ ಕೊಡುತ್ತೆ ನಿಮಗೆ. ಸೊ ಇವಾಗ ಏನು ನೋಡ್ತಿದ್ರೆ ಇದು ಸಿಂಗಲ್ ವುಡ್ ಕ್ರಾಫ್ಟು. ಸೊ ನೋಡ್ಬೋದು ನೀವು, ಈ ಥರ ಕುಂತ್ಕೊಂಡು ನೀವೇನಾದ್ರು ಕಾಫಿ ಅಥವಾ ಟೀ ಟೈಮಲ್ಲಿ ನೀವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಇದನ್ನು ಬಾಲ್ಕನಿ ಸೆಟಪ್ ಆಗಾದರೂ ಯೂಸ್ ಮಾಡ್ಬೋದು ನೀವು. ಸೊ ವೇರ್ ಯು ಚೂಸ್. ನೋಡ್ತಿರೋದು ಒಂದು ಯೂನಿಕ್ ಸೆಟಪ್ ಇರೋದು ಸ್ಟಡಿ ಟೇಬಲು. ಇದು ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ UK, ಯುನೈಟೆಡ್ ಕಿಂಗ್ಡಮ್. ನೀವು ನೋಡ್ಬೋದು, ಶಿಪ್ ಡಿಸೈನ್ ಎಲ್ಲ ನೋಡ್ಬೋದು ನೀವು. ಇಲ್ಲಿ ನೋಡಿ, ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ, ಸ್ಟೋರೇಜ್ಗಂತೂ ಸಿಕ್ಕಾಪಡೆ ಆಪ್ಷನ್ಸ್ ಇದೆ ಇದರಲ್ಲಿ. ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿದೆ, ಇಲ್ಲಿ ಪೆನ್ಸ್ ಎಲ್ಲ ಇಡ್ಬೋದು, ಪೆನ್ ಸ್ಟ್ಯಾಂಡ್ ಥರ ಎಲ್ಲ ಇಡ್ಬೋದು ನೀವು. ಆ್ಯಂಡ್ ಇಲ್ಲಿ ಕೂಡ ಬುಕ್ಸ್ ಎಲ್ಲ ಇಡ್ಬೋದು ನೀವು. ಸೊ ಇದು ತುಂಬ ರಾಯಲ್ ಲುಕ್ ಕೊಡುತ್ತೆ ನಿಮ್ಮ ಮನೆಗೆ. ನಿಮ್ಮ ಮಕ್ಕಳು ಸ್ಟಡಿ ಮಾಡೋಕ್ಕೆ ಚೇರ್ ಕೂಡ ಇದೆ ನೋಡಿ, ಅವ್ರು ತುಂಬ ಕಂಫರ್ಟಬಲ್ ಆಗಿ ಕುಂತ್ಕೊಂಡು ಏನು ಸ್ಟಡಿ ಮಾಡ್ಬೋದು. ಲುಕ್ ಕೊಡುತ್ತೆ, ಹಾಗೂ ಲಕ್ಸುರಿ ಥರನೂ ಫೀಲ್ ಮಾಡ್ಬೋದು ನೀವು. ಸೊ 2-in-1 ಆಪ್ಷನ್ ಥರ ಇದೆ ನಿಮ್ಗೆ. ಸೊ ಇದನ್ನು ನೋಡ್ತಿದ್ರೆ ನೀವು, ಇದು ಸರ್ವಿಂಗ್ ಟ್ರೇ ಅದೆಲ್ಲ ಸೆಟಪ್ ಮಾಡ್ಕೊಬೋದು ನೀವು. ಸೊ ನೋಡಿ, ಈ ಥರ ಸೆಟಪ್ ಮಾಡಿಬಿಟ್ರೆ ನೀವು ಇಲ್ಲೇ ಟೀ ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು. ಸೊ ಇಲ್ಲೇನು ನೋಡ್ತಿದ್ದೀರಾ ನೀವು, ಬಾಟಲ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ನೋಡ್ಬೋದು ಎಷ್ಟು ಪ್ರೀಮಿಯಮ್ ಆಗಿದೆ. ಕಪ್ ಆರ್ ಸಾಸಸ್ನೆಲ್ಲ ಇಟ್ಕೊಂಡು ಸ್ಟೋರೇಜ್ ಮಾಡ್ಬೋದು. ಆ್ಯಂಡ್ ಬೇರೆ ಏನಾದರೂ ನಿಮಗೆ ಟೀ ಟೈಮ್ಗೆ ಏನಾದರೂ ಬೇಕಾಗಿರೋದು ಐಟಮ್ಸ್ಗಳನ್ನ ನೀವಿಲ್ಲೇ ಸ್ಟೋರ್ ಮಾಡ್ಕೊಂಡು ಲಾನಲ್ಲಿ ಏನಾದರೂ ಟೈಮ್ ಸ್ಪೆಂಡ್ ಮಾಡ್ತಿದ್ರು ಅಂದ್ಕೊಳ್ಳಿ, ಈವ್ನಿಂಗ್ ಟೈಮು. ಸೊ ಮನೆಯಿಂದ ಆಚೆ ಬಂದುಬಿಟ್ಟು ನೀವು ಇದರಲ್ಲಿ ಪುಲ್ ಅಪ್ ಮಾಡ್ಕೊಂಬಂದು ಅಲ್ಲೇ ನೀವು ಟೀ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಆ ಥರ ಯೂಸ್ ಆಗುತ್ತೆ ಈ ಟೇಬಲ್. ಸೊ ಇದು ಕೂಡ ಟೀಕಿಂದ ಮಾಡಿರೋದೇ, ಇಂಡೋನೇಷ್ಯಾದಿಂದ ಇಂಪೋರ್ಟ್ ಮಾಡೋದಾಗಿದೆ. ಗೂಬೆ ಎಲ್ಲ ದರಿದ್ರ ಅಂತಾರೆ. ಇದನ್ನ ಇಟ್ಟು ನೋಡಿ ನಿಮ್ಮ ಮನೇಲಿ ಹೆಂಗೆ ಲಕ್ಷ್ಮಿ ಕುಲಾಯಿಸುತ್ತೆ ಅಂತ. ಇದನ್ನೆಲ್ಲ ನಿಮ್ಮ ತಂದೆಯವ್ರಿಗೆಲ್ಲ ತೋರಿಸಿದ್ರೆ ಇದೆಲ್ಲ ಓಲ್ಡ್ ಡಿಸೈನು, ಇದನ್ನ ಯಾಕೆ ತಂದ್ರೆ ಅಂತಾರೆ. ಬಟ್ ಇವಾಗ ಟ್ರೆಂಡಿಂಗ್ ಇರೋದೇ ಇದು ಕೇನ್ ಮೆಟೀರಿಯಲ್ಲು. ಸೊ ಇದು ನೀವು ಇಲ್ಲಿ ಸಿಗೋವಂಥ ಪ್ಲಾಸ್ಟಿಕ್ ವೈರಿಂದ ಮಾಡಿರೋದಲ್ಲ, ಇದು ಏನಂತಾರೆ, ಒರಿಜಿನಲಿ ಮೇಡ್ ಕೇನ್ ಅಂತ ಹೇಳ್ಬೋದು. ಸೊ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಡೀಟೇಲಿಂಗ್ ಆಗಿದೆ. ಆ್ಯಂಡ್ ಇಲ್ಲಿ ಕೂಡ ಆಮ್ರೆಸ್ಟ್ ಕೂಡ ನೋಡ್ಬೋದು ನೀವು, ತುಂಬ ಲಕ್ಸುರಿಯಾಗಿ ಕಾಣಿಸುತ್ತೆ ಇದೆಲ್ಲ. ಆ್ಯಂಡ್ ಕುಷನ್ ಕೂಡ ಅಷ್ಟೇ, ತುಂಬ ಫ್ಲಫಿ ಸಕಲಾಗಿದೆ. ಇದನ್ನು ನೋಡ್ತಿದ್ದೀರಾ, ಸ್ವಿಂಗ್ ನೋಡ್ಬೋದು ನೀವು, ತುಂಬ ಪ್ರೀಮಿಯಂ ಲುಕ್ಕಲ್ಲಿದೆ. ಆ್ಯಂಡ್ ಇದು ಕೂಡ ಟೀಕಲ್ಲಿ ಮಾಡಿರೋದೆ. ಸೊ ನೀವು ಇಲ್ಲಿ ಇದಕ್ಕೂ ಆಚೆ ಕಡೆ ಸಿಗೋ ಸ್ವಿಂಗು ಏನು ಡಿಫ್ರೆನ್ಸ್ ಅಂದರೆ, ಒಳಗಡೆ ಎಲ್ಲ ಆಲೋ ಮಾಡಿಬಿಟ್ಟಿರ್ತಾರೆ ಅವರು. ಆಲೋ ಮಾಡಿಬಿಟ್ಟು ಏನಾದ್ರು ಲೇಯರ್ ಥರ ಮಾಡಿಬಿಟ್ಟು ಒಂಥರ ಸುಮ್ಮನೆ ಲೇಯರಿಂಗ್ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಇದೇನು ನೋಡ್ತಿದ್ದೀರಾ ನೀವು, ಫುಲ್ ಮೇಡಪ್ ಆಫ್ ಸಾಲಿಡ್ ವುಡ್. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ಡೀಟೇಲಿಂಗ್ ಎಲ್ಲ ನೋಡ್ಬೋದು, ಪಿನ್ ಟು ಪಿನ್ ಡೀಟೇಲಿಂಗ್ ಸಕ್ಕತ್ತಾಗಿ ಬಂದಿದೆ. ಆ್ಯಂಡ್ ನೋಡ್ಬೋದು, ಇದು ತುಂಬ ಪ್ರೀಮಿಯಂ ಲುಕ್ ಕೂಡ ಕೊಡುತ್ತೆ. ಆ್ಯಂಡ್ ಕಾರ್ವಿಂಗ್ಸ್ ನೋಡ್ತಿದ್ದೀರಾ ನೋಡಿ, ಇವೆಲ್ಲ ಎಷ್ಟು ತುಂಬ ಚೆನ್ನಾಗಿದೆ ಇಲ್ಲಿ ನೋಡೋಕ್ಕೆ ನಿಮಗೆ. ಆ್ಯಂಡ್ ಇದರಲ್ಲೂ ಇಲ್ಲಪ್ಪ ನಮಗೆ ಬೇರೆ ಥರ ಡಿಸೈನ್ ಬೇಕು, ಹಂಗೆ ಬೇಕು ಹಿಂಗೆ ಬೇಕು ಅಂತ ಇದ್ದರೆ ಇವರೇ ಕೂಡ ಕಸ್ಟಮೈಸ್ ಮಾಡ್ಕೊಡ್ತಾರೆ. ನೀವು ಒಂದೇನಾದ್ರು ಪಿಕ್ ಏನಾದ್ರು ತೊಗೊಂಬಂದರೆ ಸೊ ಅದ್ರ ಪ್ರಕಾರ ಇವರು ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾರೆ.
ಸೊ ಇದೇನು ನೋಡ್ತಿದ್ರೆ ನಿಮ್ಮ ಮನೇಲಿ ಏನಾದ್ರು ಕಾರ್ನರಲ್ಲಿ ಒಂದು ಸ್ಪೇಸ್ ಉಳ್ಕೊಂಬಿಟ್ಟಿದೆ ಅಂದರೆ ಸೊ ಅಲ್ಲಿ ಇದು ತುಂಬ ಪ್ರೀಮಿಯಂ ಲುಕ್ ಕೊಡುತ್ತೆ. ನೋಡ್ಬೋದು ನೀವು ಇಲ್ಲಿ ಸ್ಟೋರೇಜ್ ಕೊಡುತ್ತೆ, ಸ್ಟೋರೇಜ್ ಆಗಿ ಯೂಸ್ ಮಾಡ್ಬೋದು ಇದನ್ನು. ಸೊ ಮನೆಗೊಂದು ಎಕ್ಸ್ಟ್ರಾಡಿನರಿ ಲುಕ್ ಕೊಡುತ್ತೆ. ಈ ಆರ್ಟಿಕಲ್ಸ್ ನೋಡ್ತಿರೋ ನಿಮಗೆ ಒಂದು ಪ್ರೀಮಿಯಂ ಲುಕ್ ಥರ ಬರುತ್ತೆ ನಿಮಗೆ. ಸೊ ನೋಡ್ಬೋದು ಇದಕ್ಕೆ ಲಾಕ್ ಸಿಸ್ಟಮ್ ಕೂಡ ಇದೆ. ನೀವೇನಾದರೂ ಇಟ್ಟು ಲಾಕ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಗ್ಲಾಸ್ ಫಿನಿಶಿಂಗ್ ಕೂಡ ಇದೆ. ಮೂರು ಗ್ಲಾಸ್ ಬರುತ್ತೆ. ಇದು ತುಂಬ ಒಂದು ಪ್ರೀಮಿಯಂ ಲುಕ್ ಕೊಡುತ್ತೆ. ಆ್ಯಂಡ್ ಕಾರ್ವಿಂಗ್ಸ್ ನೋಡ್ತಿದ್ದೀರಾ ನೋಡಿ, ಎಲ್ಲ ತುಂಬ ಪ್ರೀಮಿಯಂ ಆಗಿದೆ. ಇದೇನು ನೋಡ್ತಿದ್ದೀರಾ, ಎಲ್ಲರೂ ಮನೇಲಿ ಪೇಂಟಿಂಗ್ ಹಾಕೊಳ್ಳೋದು ಇವಾಗ ಕಾಮನ್ ಆಗಿಬಿಟ್ಟಿದೆ. ಯಾರು ಒಂದು ಡೂಪ್ಲೆಕ್ಸ್ ಮನೆ ಕಟ್ಟಿದ್ರು ಅಂದರೆ ಅಲ್ಲಿ ಪೇಂಟಿಂಗ್ ಹಾಕೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಸೊ ಈ ಥರ ನೀವೇನಾದ್ರು ವುಡ್ ಕಾರ್ವಿಂಗ್ ಹೋಗ್ತೀರಾ ಅಂದರೆ ಇದಂತೂ ನಿಮಗೆ ಒಳ್ಳೆ ಚಾಯ್ಸ್ ಅಂತಲೇ ಹೇಳ್ಬೋದು. ಇದು 3D ಮಾಡಲ್ ಕಾರ್ವಿಂಗ್ ಮಾಡಿರೋದು. ಸೊ ಆ್ಯಂಡ್ ಇನ್ನೊಂದು ಏನಂದರೆ ಇದು ಎಲ್ಲ ಪ್ರತಿಯೊಂದು ಕೂಡ ನಿಮಗೆ ಟೀಕ್ ವುಡ್ಡಲ್ಲೇ ಮಾಡಿರೋದು. ಆ್ಯಂಡ್ ಸಿಂಗಲ್ ವುಡ್ಡಲ್ಲಿ ಕಾರ್ವ್ ಮಾಡಿರೋದು. ಇದೇ ಇದ್ರ ಸ್ಪೆಷಾಲಿಟಿ. ಸೊ ಇದನ್ನು ನೀವು ಸೋಫಾ ಏನಾದ್ರು ನೋಡ್ತೀರಾ ಮನೆಗೆ, ಸೊ ಇದು ನನ್ನ ಬೆಸ್ಟ್ ಚಾಯ್ಸ್ ಅನಿಸುತ್ತೆ. ಯಾಕಂದರೆ ಇದು ಮೇಡ್ ಇನ್ ಇಂಡೋನೇಷ್ಯಾ ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ಇದು ಯಾವುದು ಚಿಪ್ ಔಟ್ ಆಗಲ್ಲ. ಏನಂದರೆ ಎಲ್ಲೂ ಬ್ರೇಕ್ ಆಗಲಿ, ನಿಮಗೆ ಲೆದರ್ ಸೀಲ್ ಥರ ಬರೋದಾಗಲಿ ಏನೂ ಬರೋದಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಇದನ್ನು ನೀವು ತೇವಿದ ಬಟ್ಟೆಯಲ್ಲಿ ಯಾವಾಗ ಬೇಕಾದ್ರೂ ಕ್ಲೀನ್ ಮಾಡ್ಕೋಬೋದು. ಸೊ ಧೂಳು ಗೀಳು ಕೂರೋದು ಅವೆಲ್ಲ ಏನೂ ಇರೋಲ್ಲ. ಆ್ಯಂಡ್ ಇದು ಕೂಡ ನಿಮ್ಗೆ ಅಕ್ರಿಲಿಕ್ ಲೆದರಿಂದ ಮಾಡಿರೋಂಥ ಒಂದು ಪ್ರೀಮಿಯಂ ಸೋಫಾ. ಸೊ ನೀವೇನಾದರೂ ಸೋಫಾ ಸೆಟ್ ನೋಡ್ತಿದ್ರೆ ಇದನ್ನು ಫಸ್ಟ್ ಚಾಯ್ಸ್ ಆಗಿ ಇಟ್ಕೊಳ್ಳಿ. ಇವ್ರ ಹತ್ರ ತುಂಬ ವೆರೈಟೀಸ್ ಆಫ್ ಸೋಫಾ ಸೆಟ್ಸ್ ಕೂಡ ಅವೈಲೇಬಲ್ ಇದೆ. ಏನು ನೋಡ್ತಿದ್ದೀರಾ ಇಷ್ಟೇ ಅಲ್ಲ, ಶಾಪ್ ವಿಸಿಟ್ ಮಾಡಿ, ಇನ್ನೂ ತುಂಬ ವೆರೈಟೀಸ್ ಇದೆ ಇವ್ರ ಶಾಪಲ್ಲಿ. ಸೊ ಡೂ ವಿಸಿಟ್. ಸೊ ಇದು ಕೂಡ ನೋಡ್ತಿರ್ಬೋದು ನೀವು, ಇದು ದಿವಾನ, ಇದು ಕೂಡ ಪ್ರೀಮಿಯಂ ಇದೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಕಲರ್ ಅಂತೂ ಇದು ತುಂಬ ಲಕ್ಸುರಿ ಕಲರ್ ಇದು. ಆ್ಯಂಡ್ ಈವನ್ ಈ ಡಾಲ್ಫಿನ್ ಟೀಪಾ ಏನು ನೋಡ್ತಿದ್ದೀರಾ ನೀವು, ತುಂಬ ಒಂದು ಕ್ರಿಯೇಟಿವಿಟಿನ ನೀವು ಇದರಲ್ಲೇ ನೋಡ್ಬೋದು. ನೀವು ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ. ಆ್ಯಂಡ್ ಇದೇನು ನೀವು ಈ ಕಾಟ್ ಸೆಟಪ್ ನೋಡ್ತಿದ್ದೀರಾ, ಇದು ಕೂಡ ಅಷ್ಟೇ ನಿಮಗೆ ಇಂಡೋನೇಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಂಡಾಗಿದೆ ಇಲ್ಲಿಗೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ತುಂಬ ಸಾಲಿಡ್ ಆಗಿದೆ ಇದು. ಆ್ಯಂಡ್ ಇವನ್ ನೀವು ಇದು ನೋಡ್ಬೋದು, ಸೊಳ್ಳೆ ಪರ್ದ ಕಟ್ಟೋಕ್ಕೆ ಆಗಲಿ ಏನಕ್ಕಾದರೂ ಆಗಿರಲಿ ಇದೆಲ್ಲ ತುಂಬ ಚೆನ್ನಾಗಿ ಡಿಸೈನ್ಸ್ ಕೊಟ್ಟಿದ್ದಾರೆ. ನೋಡ್ಬೋದು, ನಿಮಗೆ ಗೊತ್ತಿರುತ್ತೆ ವಿಂಟೇಜ್ ಎಷ್ಟು ಟ್ರೆಂಡಿಂಗ್ ಆಗ್ತಿದೆ ಈಗೀಗ. ಸೊ ಇದೆಲ್ಲ ನಿಮಗೆ ತುಂಬ ಒಂದು ರಾಯಲ್ ಲುಕ್ ಕೊಡುತ್ತೆ ನಿಮ್ಮ ಮನೆಗೆ. ಈ ಟೀ ಕಪ್ ನೋಡ್ಬೋದು, ನಂಗೆ ತುಂಬ ಫ್ಯಾನ್ಸಿ ಐಟಮ್ ಥರ ಅನಿಸಿದ್ರು, ಬಟ್ ತುಂಬ ಒಂದು ಕ್ಯೂಟ್ ಆಗಿ ಚೆನ್ನಾಗಿದೆ ಇದು. ಆ್ಯಂಡ್ ನೋಡ್ಬೋದು ನೀವು ಓಪನಬಲ್ ಇದು ನೋಡಿ, ಒಂದು ಎಷ್ಟು ಲಕ್ಸುರಿ ಬೇಕೋ ಅಷ್ಟು ಲಕ್ಸುರಿ ಇದೆ ಇದರಲ್ಲಿ. ಸಾಸರ್ ಜೊತೆ ಬರುತ್ತೆ ಇದು. ಆ್ಯಂಡ್ ಇದು ಕೂಡ ಮೇಡ್ ಇನ್ ಇಂಡೋನೇಷ್ಯಾ. ಸೊ ನೀವೇನಾದರೂ ದೊಡ್ಡ ಮನೆಗಳು ಕಟ್ಟಿಸ್ಬಿಟ್ಟು ನೀವು ಆನೆಗಳದ್ದು ದಂತ ಹಾಕೊಳಕ್ಕಾಗಲ್ಲ ಹಳೆ ಥರ, ಆ್ಯಂಡ್ ಜಿಂಕೆ ಇದನ್ನು ತಂದು ಹಾಕೊಳಕ್ಕಾಗಲ್ಲ ಅಂದರೆ ನೋಡಿ ನೀವು ಈ ಥರ ಆಪ್ಷನ್ಗಳು ಹೋಗ್ಬೋದು. ನೋಡ್ಬೋದು, ಇದು ಕೂಡ ಮೇಡ್ ಇನ್ ಯುರೋಪಿಯನ್ ಸ್ಟೈಲಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಆ್ಯಂಡ್ ನೋಡ್ಬೋದು ಎಲ್ಲ ತುಂಬ ನಿಮಗೆ ಹತ್ರದಿಂದ ನೋಡಿದ್ರೆ ನಿಮಗೆ ಪ್ಯೂರ್ ಒರಿಜಿನಲ್ ಅನಿಸುತ್ತೆ ನಿಮಗೆ. ಆ್ಯಂಡ್ ಇವಾಗ ಒಂದೊಂದು ಲೇಯರು ತುಂಬ ಈಸಿ ತುಂಬ ಡೀಟೇಲ್ಡಾಗಿ ಕಾರ್ವ್ ಮಾಡಿದ್ದಾರೆ ನಿಮಗೆ. ಸೊ ನೋಡ್ತಿದ್ದೀರಾ. ಆ್ಯಂಡ್ ಈ ಶೋಕೇಸ್ ಕೂಡ ಆಗಿರ್ಬೋದು ನಿಮಗೆ ಅವೆಲ್ಲ ಇಂಡೋನೇಷಿಯನ್ ಸ್ಟೈಲಲ್ಲಿ ಬರುತ್ತೆ. ಆ್ಯಂಡ್ ತುಂಬ ಪ್ರೀಮಿಯಂ ಲುಕ್ಸ್ ಕೊಡ್ತವೆ ಇದು ಮನೆಗಳಿಗೆ. ಆ್ಯಂಡ್ ನೀವು ಏನಾದರೂ ಒಂದು ಮನೆ ಕಟ್ಟಿಸಿದ ತಕ್ಷಣ ನೀವು ಇಂಟೀರಿಯರ್ಸೇ ಫಸ್ಟ್ ಬರೋದು. ಸೊ ಈ ಥರ ಫರ್ನಿಚರ್ಸ್ನೆಲ್ಲ ನೀವು ಮನೇಲಿ ಯೂಸ್ ಮಾಡಿದ್ರೆ ಸೊ ಆಟೋಮೆಟಿಕಲಿ ನಿಮ್ಮ ಮನೆಗೆ ತುಂಬ ಪ್ರೀಮಿಯಮ್ ಅಥವಾ ಲಕ್ಸುರಿ ಲುಕ್ ಕೊಡ್ತಿದ್ದು. ಆ್ಯಂಡ್ ಬಂದವರೆಲ್ಲ ಕೂಡ ವಾವ್ ಸೂಪರಾಗಿದೆ ಅವ್ರ ಮನೆ ಇಂಟೀರಿಯರ್ಸು, ತುಂಬ ಈಗ ಮಾಡಿಸಿದ್ರೆ ಇಂಥ ಇಂಟೀರಿಯರ್ಸ್ ಮಾಡಿಸ್ಬೇಕು ಮನೆಗೆ ಅಂತ ಆ ಥರ ಫೀಲ್ ಕೊಡಬೇಕು. ನೀವೇನೋ ತಂದುಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಸೋಫಾ ತರ್ಬೋದು, ಆರ್ ಕಾಟ್ ತರ್ಬೋದು, ಇನ್ನೊಂದೇನೋ ತರ್ಬೋದು ಇಂಟೀರಿಯರ್ಸು. ಬಟ್ ನಿಮಗೆ ಲುಕ್ ವೈಸ್ ನೋಡಿದಾಗ ನಿಮಗೆ ಈ ಥರ ಆ್ಯಂಟಿಕ್ ಪೀಸ್ ಥರ ಕಾಣಿಸ್ಬೇಕು, ಅದು ವಿಂಟೇಜ್ ಲುಕ್ ಕೊಡ್ಬೇಕು ನಿಮಗೆ. ಸೊ ಇವೆಲ್ಲ ವಿಂಟೇಜ್ ಲುಕ್ ಕೊಡೋದ್ರಿಂದ ನಿಮ್ಮ ಮನೆಗೆ ಒಂದು ಎಕ್ಸ್ಟ್ರಾ ಪಾಯಿಂಟ್ನ ಆ್ಯಡ್ ಮಾಡುತ್ತಿದ್ದು ನಿಮ್ಮ ಮನೆಗಳಿಗೆ. ನೋಡ್ಬೋದು ನೀವು ಪ್ರತಿಯೊಂದು ಕೂಡ ಈ ಫರ್ನಿಚರ್ ಅಂಗಡಿಯಲ್ಲಿ ನಿಮಗೆ ಒಂದು ಪ್ರೀಮಿಯಮ್ ಅಂದರೆ ಕ್ಲಾಕ್ಸ್ ಆಗಿರ್ಬೋದು, ತುಂಬ ಸೂಪರಾಗಿ ಕಾಣಿಸುತ್ತೆ. ಸೈಜ್ ಮೇಲೂ ಡಿಪೆಂಡ್ ಆಗುತ್ತಿದ್ದು. ಆ್ಯಂಡ್ ನೀವಿಲ್ಲಿ ಏನೇ ಆಗಲಿ ಯಾವುದೇ ಆಗಲಿ ನೀವು ಪಿಕ್ ತಂದರೆ ಸಾಕು, ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ಯಾವ ಕಲರ್ ಬೇಕಾಗಿರ್ಬೋದು ನಿಮಗೆ, ಯಾವುದೇ ಶೇಪ್ ಆಗಿರ್ಬೋದು, ಯಾವುದೋ ಮರ ಯೂಸ್ ಮಾಡಲ್ಲ ಇವರು, ಟೀಕ್ ವುಡ್ನ ಯೂಸ್ ಮಾಡ್ತಾರೆ. ಇಲ್ಲಿ ಕೃಷ್ಣ ಹಾಗೂ ರುಕ್ಮಿಣಿಯ ಬ್ರಾಸ್ ಮಾಡೆಲ್ ಕೂಡ ಇದೆ. ಸೊ ನೀವು ತುಂಬ ಡೀಟೇಲ್ಡ್ ಕಾರ್ವಿಂಗ್ ಇದೆ. ಇವನ್ ಪ್ರತಿಯೊಂದು ಕೂಡ ತುಂಬ ಏನಂತಾರೆ ತುಂಬ ಡೀಟೇಲ್ಡಾಗಿ ಕಾರ್ವಿಂಗ್ ಮಾಡಿದ್ದಾರೆ. ಆ್ಯಂಡ್ ಇವೆಲ್ಲ ಇಲ್ಲಿಂದಲ್ಲ ಇಂಪೋರ್ಟ್ ಮಾಡ್ಕೊಂಡಿರೋದು ಬೇರೆ ದೇಶಗಳಿಂದ. ಬ್ರಾಸಲ್ಲಿ ಕೃಷ್ಣ ರುಕ್ಮಿಣಿ ಮಾತ್ರ ಅಲ್ಲ, ಗಣೇಶ ಆಗಿರ್ಬೋದು ನಿಮಗೆ, ಆ್ಯಂಡ್ ಈ ಥರ ಫ್ಲವರ್ಸ್ ಇಡೋ ವಾಸ್ ಆಗಿರ್ಬೋದು ನಿಮಗೆ. ಆ್ಯಂಡ್ ದೀಪಗಳನ್ನ ನೋಡ್ತಿದ್ರೆ ಈ ಥರ ದೀಪ ಟರ್ಟಲ್ದು ವಾಸ್ತುಗೆ ಹೆಲ್ಪ್ ಆಗೋವಂಥ ಈ ಥರ ಟರ್ಟಲ್ದು ದೀಪ ಕೂಡ ಇದೆ ಇವ್ರ ಹತ್ರ. ನೀವು ಒಳಗಡೆ ಮನೇನ ಯಾವುದೋ ಒಂದು ಸುಮ್ಮನೆ ಓಪನ್ ಕ್ಲೋಸ್ ಮನೇಲಿ ಆಡಿರ್ತೀರ, ಇದು ನೋಡಿ ಇದು ಆಟ ಆಡೋಕ್ಕಂತಲೇ ಇರೋದಿದು. ನೋಡಿ ಇಲ್ಲೆಲ್ಲ ಮಣಿ ಹಾಕೊಂಡು ಹೋಗ್ಬೋದು, ನೋಡಿ ಇಲ್ಲೆಲ್ಲ ಮಣಿ ಹಾಕೊಂಡು ಹೋಗ್ಬೋದು. ಸೊ ನೀವು ನೋಡ್ಬೋದು ಇದನ್ನು.
ಡ್ರ್ಯಾಗನ್ ಶೇಪಲ್ಲಿ ಕಾರ್ವ್ ಮಾಡಿದ್ದಾರೆ ಆ್ಯಂಡ್ ತುಂಬ ಒಳ್ಳೆ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ನಿಮಗೆ ಇದು ಸ್ಟ್ಯಾಂಡ್ ಏನಿದೆಯೋ ಅದು ತುಂಬ ಚೆನ್ನಾಗಿದೆ. ದೀಪ ಇವೆಲ್ಲ ಬರುತ್ತೆ ನಿಮಗೆ, ಇದೆಲ್ಲ ಫುಲ್ಲು ನಿಮಗೆ ಡೆಕೋರೇಟಿವ್ ಪರ್ಪಸ್ಗೆ ಯೂಸ್ ಮಾಡೋದು. ಆ್ಯಂಡ್ ಇಲ್ಲಿ ಏನು ನೋಡ್ತಿದ್ದೀರಾ ಈ ಬುದ್ಧ ಕೂಡ ಅಷ್ಟೇ ತುಂಬ ಎಲ್ಲ ಟೀ ಕುಡ್ಡಿಂದನೇ ಕಾರ್ವ್ ಮಾಡಿರೋದು ಇದನ್ನು. ಆ್ಯಂಡ್ ಎಲ್ಲ ಇಂಪೋರ್ಟೆಡೇ. ಆ್ಯಂಡ್ ನೀವು ಡ್ಯೂಪ್ಲೆಕ್ಸ್ ಟ್ರಿಪ್ಲೆಕ್ಸ್ ಮನೆ ಕಟ್ಟಿದಾಗ ನಿಮಗೆ ಸ್ಟೇರ್ಸ್ ಹತ್ರ ನಿಮ್ಗೆ ಏನಾದರೂ ಡಿಸೈನಾಗಿ ಕಾಣಿಸ್ಲಿ ಅಂತ ಪೇಂಟಿಂಗ್ಸ್ನ ಹಾಕೋದು ತುಂಬ ಕಾಮನ್ ಆಗಿಬಿಟ್ಟಿದೆ ಇವಾಗ. ಸೊ ಅದ್ರ ಬದಲು ನೀವು ಈ ಥರ ಎಲ್ಲ ಆರ್ಟಿಕ್ರಾಫ್ಟ್ಸ್ನ ಯೂಸ್ ಮಾಡಿದ್ರೆ ನಿಮ್ಮ ಮನೆಗೆ ಬಂದವರೆಲ್ಲ ಪ್ರತಿಯೊಬ್ಬರು ಇಷ್ಟಪಡಬೇಕು. ನೋಡ್ಬೋದು ನೀವು ಈ ಥರ. ಆ್ಯಂಡ್ ಇದನ್ನು ಕೂಡ ಇಂಪೋರ್ಟ್ ಮಾಡಿರೋದು ಯುರೋಪಿಯನ್ ಸ್ಟೈಲಲ್ಲಿ ಇದನ್ನು ಕಾರ್ವ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಇದೆಲ್ಲ ಬಾರ್ಡರ್ಸ್ ಎಲ್ಲ ನೋಡ್ಬೋದು ನೀವು, ತುಂಬ ಪ್ರೀಮಿಯಮ್ ಆಗಿದೆ ಇದು. ಆ್ಯಂಡ್ ಕಾರ್ವಿಂಗ್ ಕೂಡ ಅಷ್ಟೇ ತುಂಬ ಡೀಟೇಲ್ಡ್ ಆಗಿ ಕಾರ್ವ್ ಮಾಡಿದ್ದಾರೆ. ಆ್ಯಂಡ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಟೇಬಲ್ಸ್ ಆಗಿರ್ಬೋದು, ಟೀಪಾಯ್ಸ್ ಆಗಿರ್ಬೋದು, ಆ್ಯಂಡ್ ಸಿಂಗಲ್ ಆಮ್ರೆಸ್ಟ್ ಚೇರ್ಸ್ ಕೂಡ ಇರುತ್ತೆ ಇವ್ರ ಹತ್ರ. ಆ್ಯಂಡ್ ಮೆನಿ ಮೋರ್ ಆರ್ ದೇರ್. ಏನಂದರೆ ನೀವು ಬಂದು ಇಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡಿಕೊಂಡು ನೋಡಿಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ ತೋರಿಸ್ಬಿಟ್ಟು ಅದರಲ್ಲೇ ಕಸ್ಟಮೈಸ್ ಮಾಡಿಕೊಂಡು ಕೂಡ ಹೋಗ್ಬೋದು. ತುಂಬ ನಿಮಗೆ ಹತ್ರದಲ್ಲಿರೋರು ದಯವಿಟ್ಟು ನೀವು ಈ ಶಾಪ್ನ ವಿಸಿಟ್ ಮಾಡಿ. ಆ್ಯಂಡ್ ನಮ್ಮ ಪೇಜ್ನ ಭಾಗ್ಯವಂತ ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಇವ್ರದ್ದು ಯಾವುದೇ ಬೇರೆ ಬ್ರ್ಯಾಂಚ್ ಇಲ್ಲ, ಇಲ್ಲೊಂದೇ ಕಡೆ ಲೊಕೇಟ್ ಆಗಿರೋದು. ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ICICI ಬ್ಯಾಂಕ್ ಅಬೋವ್ ಲೊಕೇಟ್ ಆಗಿದೆ. ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ವಿಸಿಟ್ ಮಾಡಿ.